ಅಂದರೆ ಮೊನ್ನೆ ಜುಲೈಗೆ 3 ತುಂಬಿ 4 ಬಂತು. ಕೆಲವೊಂದೆಲ್ಲ ಹಿಂಗಾರ ಬರ್ತಾ ಇದೆ. ಏನಂತಂದರೆ ನೆಟ್ ಮೇಲೆ ಸ್ವಲ್ಪ ಗ್ರೋತು ಬರ್ತಾ ಇತ್ತು. ನನಗೆ ಕೊಟ್ಟೆ ಗೊಬ್ಬರ ಹೊರಗಡೆ ಅಂತ ಮನೆಯಲ್ಲಿ ಕೊಟ್ಟೆ ಗೊಬ್ಬರ ಇರಲಿಲ್ಲ, ಅದು ಬರೀ ಎಲೆಗಳೇ ಇರ್ತಿತ್ತು. ಆವಾಗ ಏನು ಮಾಡೋದು ಅಂತ ಚಿಂತನೆ ಮಾಡಿದಾಗ ನನಗೆ ಸುಮಾರು ಜನ ಹೇಳಿದರು, ಹೀಗೆ ನೆಲಗುಳಿ ಸಂತೋಷ್ ಅವ್ರ ಹತ್ರ ಕೇಳಿ ಅವರು ಇದು ಕೊಡ್ತಾರೆ ಅಂತ. ಎಲೆ ಚುಕ್ಕೆ ರೋಗ ತುಂಬ ಹರಡುಬಿಟ್ಟು ಇದಾದಾಗ ಕೂಡ ನಿಮ್ಮ ಹತ್ರ ಔಷಧಿ ತಂದು ಸ್ಪ್ರೇ ಮಾಡಿದೆ. ಈ ವರ್ಷನೂ ಲಾಸ್ಟ್ ಟೈಮೆಲ್ಲ ಮಾಡಿದೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತದು. ಜೊತೆಗೆ ಮೊನ್ನೆ ನನಗೆ ಸ್ವಲ್ಪ ಹಳದಿ ಕಾಣ್ತಾ ಇದ್ದಾಗ ಕೂಡ ಅದ್ರ ನಿಮ್ಮನ್ನು ಕರೆಸ್ಬಿಟ್ಟು ನೋಡಿದಾಗ ಅದಕ್ಕೆ ಇಂಥ ಗೊಬ್ಬರ ಕೊಡಿ ಅಂತೇಳಿ ಸಲಹೆ ಕೊಟ್ಟು ಅದು ಕೊಟ್ಟ ಮೇಲೆ ನೋಡಿ 2 ಎಲೆ 3 ಎಲೆ ಹಸಿರಾಗಿ ಚೆನ್ನಾಗಿ ಬಂದಿದೆ. ಗ್ರೋತ್ ಚೆನ್ನಾಗಿದೆ. ನಮ್ಮ ಹತ್ರ ಕೊಟ್ಟಿಗೆ ಗೊಬ್ಬರ ಇಲ್ಲ, ನಾವು ಇದರಲ್ಲೇ ಮೇಂಟೈನ್ ಮಾಡೋಣ ಅಂತ. ಯಾಕೆಂದರೆ ಈ ಸಾಮಾನ್ಯ ಕಾಡಲ್ಲಿ ಬೆಳೆಯೋ ಗಿಡ ಅಂತ ಹೇಳ್ತಾರೆ ಆಯ್ತಾ. ಮತ್ತೆ ಗೊಬ್ಬರ ಅಂದರೆ ದನ ಸಗಣಿ ಇದೆಲ್ಲ ಚೆನ್ನಾಗಿದ್ರೆ ಪರವಾಗಿಲ್ಲ, ಹಾಗೇನಿರಲ್ಲ. ಕಾಡಲ್ಲಿ ಎಲೆ ಏನಿರುತ್ತೆ ಅದನ್ನ ತಂದು ಮರಕ್ಕೆ ಬಿಡ್ದಂಗೆ ಹಾಕಂಗಾಗುತ್ತೆ. ಅದರಿಂದ ಇದನ್ನ ಉಪಯೋಗಿಸ್ತಾ ಬಂದ ಮೇಲೆ ನನಗೆ ತುಂಬ ಅನುಕೂಲ ಆಗಿದೆ. ಖಂಡಿತ ಆಗುತ್ತೆ ಅನ್ನೋ ಭರವಸೆ ಇದೆ. ಎಲ್ಲರೂ ಕೂಡ ಅಷ್ಟೇ, ರೈತರು ಇಂಥದ್ದನ್ನು ನಾವು ಉಪಯೋಗ ಮಾಡ್ಕೊಂಡಾಗ ಅದೆಲ್ಲ ಬಹುಶಃ ಅನುಕೂಲ ಆಗುತ್ತೆ ಅನ್ನೋದು ನನಗೆ ಇವಾಗ ಗೊತ್ತಾಗಿದೆ. ಈ 3 ವರ್ಷಕ್ಕೆ ಇಷ್ಟು ಗ್ರೋತ್ ಬಂದಿದೆ ಅಂತಂದರೆ ಆ ಗೊಬ್ಬರದ ಪ್ರಭಾವಗಳು ಮತ್ತು ಇದು ಇದೆ. ಈಗ ನಾವು ಬೇರೆ ಹಾಕೋದಕ್ಕಿಂತ ಏಕಕೃಷಿ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಗಿಡ ಚೆನ್ನಾಗ್ ಬಂತು, ಗೊಬ್ಬರ ಹಾಕಿದ್ಮೇಲೆ ಚಂದ ಬಂತು ಗಿಡ. ಗೊಬ್ಬರ ಯಾವ ಗೊಬ್ಬರ ಯೂಸ್ ಮಾಡಿದ್ರಿ? ಅದು ಅದನ್ನ ಒಂದು ನೀಲಿ ಯಾರು ಕೊಟ್ಟಿದ್ದು? ಸಂತೋಷ್ ಅವ್ರ ಹೆಸರು ಕೊಟ್ಟಿ ಸಂತೋಷ ಕೊಟ್ಟಿದ್ದು. ನಾನು ಗೊಬ್ಬರ ಹಾಕಿದ್ದೀನಿ. ಹಾಕಿದ್ಮೇಲೆ ಗಿಡ ಚೆನ್ನಾಗ್ ಬಂದಿದೆ. ನೀರು ಸರಿ ಹೊಡಿತಿದ್ದೀನಿ, ಗಿಡ ಚೆನ್ನಾಗ್ ಬರ್ತಾ ಉಂಟು. ಗಿಡ ಚೆನ್ನಾಗ್ ಬರ್ತಾ ಉಂಟು, ಪರವಾಗಿಲ್ಲ, ಹಸುರಾಗಿ ಬರ್ತಾ ಇದೆ. ಚುಕ್ಕೆ ರೋಗ ಇಲ್ಲ. ಚುಕ್ಕೆ ರೋಗ ಕನ್ಸಲ್ಟೇಷನ್ ಇಂದ ಒಳ್ಳೇದಾಗಿದೆ ನಿಮಗೆ? ಒಳ್ಳೇದಾಗಿದೆ. ಥ್ಯಾಂಕ್ ಯು.